ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹಲೋ. ಹಲೋ ಹಾಂ ಸರ್. ಸರ್, ಟಾಟಾ ಇಂಟ್ರಾ V30 ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ, ಹಾಂ ಸರ್. ಮಾಡಲ್ ಎಷ್ಟು ಗಾಡಿ ಇದು? 23. 23 ಮಾಡಲಾ? ಹೌದು. ಓನರ್ ಎಷ್ಟಾಗಿದ್ದಾರೆ ಗಾಡಿ? ಫಸ್ಟ್ ಸರ್. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್. ಅದ್ರ ಲೋನ್ ಇದೆಯಾ ಗಾಡಿ ಮೇಲೆ? ಹಾಂ, ಲೋನ್ ಇದೆ. ಲೋನ್ ಇದೆಯಾ? ಹಾಂ ಸರ್. ಎಷ್ಟೈತೆ ಲೋನು ಗಾಡಿ? ಲೋನು ಇನ್ನು ಇವಾಗ 59 ಕಂತು ಅಷ್ಟಿರೋದು. ಹ್ಮ್. ಇವಾಗ 15ನೇ ತಾರೀಕು ಕಟ್ಟಿರೋ 17. ಎಷ್ಟು ಬರ್ತಾನೆ EMI ಗಾಡಿದು? 19,960. 19,360 ಬರ್ತದ? ಹ್ಞೂ. ಎಷ್ಟು ವರ್ಷ ಐತೆ ಇನ್ನಂದ್ರೆ? ಇವಾಗ 17 ಕಂತು ಆಗುತ್ತೆ. ಹ್ಮ್. ಇನ್ನು ಬ್ಯಾಲೆನ್ಸ್ ಇರುತ್ತೆ. ಟಾಟಾ ಇಂಟ್ರಾ V30 ಅಲ್ಲ ಇದು? ಹಾಂ, V30. ಲೋನ್ ಕಂಟಿನ್ಯೂ ಕೊಡ್ತೀರಾ ಏನ್ ಟೇಕ್ ಓವರ್? ಲೋನ್ ಕಂಟಿನ್ಯೂ, ಅಗ್ರಿಮೆಂಟ್ ಚೇಂಜ್ ಮಾಡಿಸ್ಕೋಬೇಕು. ಅಗ್ರಿಮೆಂಟ್ ಮಾಡಿಸ್ಕೊಂಡು ಲೋನ್ ಕಂಟಿನ್ಯೂ ಕೊಡ್ತೀರಾ? ಹೌದು. ಕಂಟೈನರ್ ಬಡಿನ ಇದು? ಹಾಂ, ಕಂಟೈನರ್ ಗಾಡಿ. ನೀವು ಮಾಡಿಸಿರೋದಾ? ಹೌದು ಸರ್, ನಾವು ಮಾಡ್ತಿರೋದು. ನೀವು ಮಾಡಿಸಿರೋದು ತೊಟ್ಟಿ ಅಲ್ಲಿ ಅದಕ್ಕೆ ಕಟ್ಸಿರೋದು ಚೇಂಜ್ ಮಾಡಿಸಿದ್ರ? ಎಲ್ಲ ತೊಟ್ಟಿಗೆ ಕಟ್ಸಿರೋದು. ತೊಟ್ಟಿಗೆ ಕಟ್ಸಿದ್ರ? ಹೌದು. ಇನ್ನೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ. ರನ್ನಿಂಗ್ ಎಷ್ಟಾಗಿದೆ ಗಾಡಿ ಇದು? ಗಾಡಿ ರನ್ನಿಂಗ್ 60,000 ಓಡಿದೆ. 60,000 ಹೊಡಿದೆ. ಎಷ್ಟು ಬರುತ್ತೆ ಮೈಲೇಜ್ ಗಾಡಿ? ಮೈಲೇಜು ನಾವು ಬರೀ ಲಾಂಗ್ ಹೊಡಿತಿದ್ದು. ಹಾಂ. 18 ರೀಚ್ ಆಗುತ್ತೆ. 18 ಕೊಡುತ್ತೆ. ಒಳ್ಳೆ ಮೈಲೇಜ್ ಇದೆ. ಒಳ್ಳೆ ಮೈಲೇಜ್ ಇತ್ತು. ಹ್ಞೂ. ಎಷ್ಟಾಗ್ಬೋದು ಲೋಡು ಈ ಗಾಡಿಗೆ? ಸರ್, ಲೋಡ್ ಎಷ್ಟಾಗ್ಬೋದು ಈ ಗಾಡಿಗೆ? ಲೋಡು ಪಾಸಿಂಗ್ ಟನ್ನೇಜ್ 1250. ಹಾಂ. ನಾವು ನಾವೇನು ಜಾಸ್ತಿ ಲೋಡ್ ತುಂಬಿಲ್ಲ, ಬರೀ ಟ್ರಾನ್ಸ್ಪೋರ್ಟ್ ಅಲ್ಲ. ಹಾಂ ಹಾಂ ಹಾಂ. 500-600 kg ಅಷ್ಟೇ ನಾವು ಹೊಡೆದಿರೋದು. ಹ್ಞೂ. ನಾವೆಲ್ಲ ಹೈದ್ರಾಬಾದು, ತಮಿಳ್ನಾಡು, ಈಗ ಪರ್ಮನೆಂಟ್ ಇನ್ನು ತಮಿಳ್ನಾಡು ಒಂದು ಮಾರ್ಚಿ ತನಕ ಐತಿ. ಮಾರ್ಚಿಗೆ ಹಾಂ ಹಾಂ ಹಾಂ. ಒಂದು ವರ್ಷದ್ದು. ಹ್ಞೂ. ನಾವೆಲ್ಲ ಬರೀ ಬರೀ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಅಂದರೆ ಒಂದು 5-6 ವಾಷಿಂಗ್ ಮಿಷಿನ್ ಅಷ್ಟೇ ನಮ್ದು. ಅಷ್ಟೇ ಹಾಕಿರೋದು ಲೋಡು? ಹ್ಞೂ. ನಮ್ದೇನು 1 ಟನ್ ಒಳಗೆ ಓಡಿರೋದು ಗಾಡಿ, ಎಂದೂ ಲೋಡ್ ಟನ್ನೇಜ್ ಹಾಕಿಲ್ಲ. ಇವಾಗ ಎಲ್ಲೈತೆ ಗಾಡಿ ಲೊಕೇಶನ್ ಇದು? ಗಾಡಿ ಇರೋದು ಇಲ್ಲಿ ಎಣ್ಣೆಮಲೆ. ಯಾವ್ದು 8ನೇ ಮೈಲಿ ಬೆಂಗಳೂರಾ? ಬೆಂಗಳೂರು. ಹೌದು. ಈಗ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರೆ ಗಾಡಿಗೆ? ಡೌನ್ ಪೇಮೆಂಟ್ 1 ಲಕ್ಷ ಮಾಡಿದ್ದೀವಿ. ಕಂಟೈನರು 60,000 ಆಗಿದೆ. ಹಾಂ, ಕಟ್ಸೋಕೆ. ಹ್ಞೂ. ಈಗ ಕಂತು ಕಟ್ಟಿರೋದು ಗಾಡಿಗೆ? ಈಗ 17 ಕಂತು. 17 ಕಂತು ಕಟ್ಟಿದ್ದೀರಾ? ಹಾಂ. ಇವಾಗ ಎಷ್ಟು ಕೇಳ್ತೀರಣ್ಣ ಕೈಗೆ ಅಮೌಂಟು? ನಾವು 2 ಲಕ್ಷ ಕೇಳ್ತಾ ಇದ್ದೀನಿ. 2 ಲಕ್ಷ ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀರಾ? ಹಾಂ, ಲೋನ್ ಕಂಟಿನ್ಯೂ ಮಾಡ್ತೀನಿ. ಅಗ್ರಿಮೆಂಟ್ ಚೇಂಜ್ ಮಾಡ್ಕೊ. ಅವರು ಅಗ್ರಿಮೆಂಟ್ ಚಾರ್ಜ್ ಏನು ಮಾಡಿದರೆ ಹಾಂ ಹಾಂ. ನಾನು ಅರ್ಧ ಕೊಡ್ತೀನಿ, ಅವ್ರು ಅರ್ಧ ಮಾಡ್ಕೋಬೇಕು. ಓಕೆ ಓಕೆ. ಈಗ ಲೋನ್ ಕಂಟಿನ್ಯೂ ಕೊಡ್ತೀರಾ, ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡ್ಕೊಡ್ಬೇಕು ಗಾಡಿ? ಅದೇ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡ್ತೀವಿ. ಅವ್ರ ಹೆಸರಿಗೆ ಲೋನ್ ಮಾಡಿಸ್ಕೊಡ್ತೀವಿ. ಹಾಂ ಹಾಂ ಹಾಂ. ಅಗ್ರಿಮೆಂಟ್ ಚಾರ್ಜ್ ಏನು ಮಾಡಿದರೆ ನಾವು ಅರ್ಧ ಕೊಡ್ತೀವಿ, ಅವ್ರು ಅರ್ಧ ಮಾಡ್ಕೋಬೇಕು. ಕೊಡಬೇಕು. 2 ಲಕ್ಷ ಯಾಕಂದ್ರೆ ಅವರು ಪಾಪ ಅವ್ರಿಗೂ ತಾಣವ್ರಿಗೂ ಹೆವಿ ಆಗಬಾರ್ದು. ಹಾಂ ಹಾಂ ಹಾಂ. ಈಗ ಇದು 2 ಲಕ್ಷ ಫೈನಲ್ ಹೆಚ್ಚು ಕಮ್ಮಿ ಆಗುತ್ತಾನ? ಹೆಚ್ಚು ಕಡಿಮೆ ಆಗುತ್ತೆ. ಒಂದು 5-10 ಒಂದು 10-15 ಕಡಿಮೆ ಮಾಡ್ತೀನಿ, ಪರವಾಗಿಲ್ಲ. ಬಿಡ್ತೀರಾ? ಹೌದು. ಒಂದು 185? ಹಾಂ ಹಾಂ ಸರ್. 185 ಕೊಟ್ಟರೆ ಲೋನ್ ಕಂಟಿನ್ಯೂ ಅಗ್ರಿಮೆಂಟ್ ಮೇಲೆ ಕೊಡ್ತೀರಾ? ಹೌದು. ಓಕೆ ಓಕೆ. ನಮ್ಮ ಕಡೆಯಿಂದ ಬಂದರೆ ಹಾಂ. ಲೋನ್ ಕಂಟಿನ್ಯೂ ಮೇಲೆ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿಯೋದು. ಹೌದು ಸರ್. ಥ್ಯಾಂಕ್ ಯು. ಸರಿ ಸರ್.